ನೀವು ಎಂದಾದರೂ ನಿಮ್ಮ ಫೋನ್ ಹತ್ರ ಒಂದೇ ಒಂದು ಮೆಸೇಜ್ ಬರಲಿ ಅಂತ ಕಾಯುತ್ತಿದ್ದೀರಾ? ಅವರು ಫೋನ್ ಮಾಡುವುದನ್ನು ನಿಲ್ಲಿಸಿದ್ದು ಯಾಕೆ, ಮೆಸೇಜ್ ಕಳಿಸುವುದನ್ನು ನಿಲ್ಲಿಸಿದ್ದು ಯಾಕೆ ಎಂದು ಯೋಚಿಸುತ್ತಿದ್ದೀರಾ? ಯಾಕೆ ಪ್ರಯತ್ನಿಸುವುದನ್ನು ನಿಲ್ಲಿಸಿದ್ದು? ಯಾರಾದರೂ ಅನುಭವಿಸಬಹುದಾದ ಅತ್ಯಂತ ನೋವಿನ ಅನುಭವಗಳಲ್ಲಿ ಇದು ಒಂದಾಗಿದೆ. ಆದರೆ ಇದು ನಮ್ಮಲ್ಲಿ ಅನೇಕರಿಗೆ ಸಂಭವಿಸುತ್ತದೆ. ನಾವು ನಮ್ಮನ್ನೇ ನಾವು ಕೇಳಿಕೊಳ್ಳುತ್ತೇವೆ, ನಾನೇನಾದರೂ ತಪ್ಪು ಮಾಡಿದ್ನಾ? ಅವರಿಗೆ ನನ್ನ ಹತ್ರ ಇಂಟ್ರೆಸ್ಟ್ ಇಲ್ಲವಾ? ಅವರು ಏನನ್ನಾದರೂ ಬೇರೆ ಮಾಡುತ್ತಿದ್ದಾರೆಯೇ? ಅವರು ಇನ್ನು ಮುಂದೆ ನನ್ನನ್ನು ಕಾಳಜಿ ವಹಿಸುತ್ತಾರೆಯೇ? ಆದರೆ ನಾವು ಅತಿಯಾಗಿ ಯೋಚಿಸುವ ಅಥವಾ ನಮ್ಮನ್ನು ನಾವೇ ದೂಷಿಸಿಕೊಳ್ಳುವ ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಏನೆಂದರೆ, ಮೌನ ಅರ್ಥಹೀನವಲ್ಲ, ಮೌನವೇ ಒಂದು ಸಂದೇಶ ಅಲ್ವಾ? ನಾವು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಸಡನ್ನಾಗಿ ಯಾವುದೇ ಕಾರಣವಿಲ್ಲದೆ ನಮ್ಮಿಂದ ದೂರ ಹೋಗುತ್ತಾರೆ. ಆಗ ನಾವು ಪಡುವ ನೋವು ಅಷ್ಟಿಷ್ಟಲ್ಲ. ಆದರೆ ಇದಕ್ಕೆ ಕಾರಣವೇನೆಂದು ತಿಳಿಯೋಣ. ಮೊದಲನೆಯದಾಗಿ, ಅವರ ಮೌನದ ಹಿಂದಿನ ಸೈಕಲಾಜಿಕಲ್ ರೀಸನ್ ತಿಳಿಯಬೇಕು. ಅಂದರೆ, ಕೆಲವೊಮ್ಮೆ ಯಾರಾದರೂ ನಿಮ್ಮನ್ನು ಅವಾಯ್ಡ್ ಮಾಡುವುದು ಅದು ನಿಮ್ಮ ಬಗ್ಗೆ ಇಷ್ಟ ಇಲ್ಲದೆ ಅಲ್ಲ. ಸೈಕಲಾಜಿಕಲಿ ಕೆಲವು ಜನರು ಪ್ರಮುಖ ಕಾರಣಗಳಿಗಾಗಿ ಹಿಂದೆ ಸರಿಯುತ್ತಾರೆ ಎಂದು ಹೇಳುತ್ತಾರೆ. ಸಂಘರ್ಷ ಅಥವಾ ಅಸ್ವಸ್ಥತೆಯನ್ನು ತಪ್ಪಿಸುವುದು. ಅಂದರೆ, ಕೆಲವರು ತನ್ನ ರಿಲೇಷನ್ಶಿಪ್ ವರ್ಕೌಟ್ ಆಗಲ್ಲ ಅಥವಾ ಬೇರೆ ಯಾವುದಾದರೂ ವೈಯಕ್ತಿಕ ಸಮಸ್ಯೆಗಳಿದ್ದರೆ, ಅಂದರೆ ಕಷ್ಟಕರ ಸಂಭಾಷಣೆಗಳನ್ನು ಎದುರಿಸುವ ಸಂದರ್ಭ ಬರಬಹುದೆಂದು ಕೆಲವು ಜನರು ಮೌನವನ್ನು ಮಾರ್ಗವಾಗಿ ಆರಿಸಿಕೊಳ್ಳುತ್ತಾರೆ. ಇನ್ನೊಂದು ಭಾವನಾತ್ಮಕ ಅತಿಯಾದ ಒತ್ತಡ. ಅಂದರೆ, ಕೆಲವರಿಗೆ ವೈಯಕ್ತಿಕವಾದ ಯಾವುದೋ ಒಂದು ಅನುಭವವನ್ನು ಅನುಭವಿಸುತ್ತಿರಬಹುದು ಮತ್ತು ನಿಮ್ಮೊಂದಿಗೆ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಭಾವನಾತ್ಮಕ ಶಕ್ತಿಯ ಕೊರತೆಯನ್ನು ಹೊಂದಿರಬಹುದು. ಮೂರನೆಯದಾಗಿ, ನಿಮ್ಮಲ್ಲಿ ಇಂಟ್ರೆಸ್ಟ್ ಕಡಿಮೆಯಾಗುತ್ತಿದೆ. ಹೌದು, ಇದು ಒಂದು ಕಠಿಣವಾದ ಸತ್ಯ. ಅಂದರೆ, ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲದ ಕಾರಣ ಅವರು ನಿಮಗೆ ಕಾಲ್ ಮೆಸೇಜ್ ಮಾಡದೇ ಇರಬಹುದು. ಕಾರಣವೇನೆಂದರೆ, ಇದನ್ನು ನಿಮ್ಮ ಬಳಿ ಹೇಗೆ ಹೇಳುವುದು ಅಂತ ತೋಚದೆ ಮೌನವಾಗಿರಬಹುದು. ಇನ್ನೊಂದೇನೆಂದರೆ, ನಿಮ್ಮ ಮಿತಿಗಳನ್ನು ಪರೀಕ್ಷಿಸುವುದು. ಅಂದರೆ, ನೋಡಿ, ನಿಮ್ಮ ಸಂಗಾತಿ ನಿಮ್ಮನ್ನು ಏನೋ ಅಂದುಕೊಂಡಿರುತ್ತಾರೆ. ಯಾವಾಗಲೂ ಇವರೇ ಕ್ಷಮಿಸುವವರು, ಯಾವಾಗಲೂ ರಿಪ್ಲೈ ಮಾಡುವವರು, ಏನೇ ಆದರೂ ನನ್ನನ್ನು ಬಿಟ್ಟು ಹೋಗದೆ ಇರುವವರು ಅಂತ ತಿಳಿದಿರುತ್ತಾರೆ. ಇದನ್ನೇ ಒಳ್ಳೆ ಅವಕಾಶ ಎಂದು ತಿಳಿದು ನಿಮ್ಮ ಮಿತಿಗಳನ್ನು ಪರೀಕ್ಷಿಸಲು ಕೂಡ ನಿಮ್ಮ ಬಾಂಧವ್ಯದ ಮಟ್ಟವನ್ನು ಅಳೆಯಲು ಪ್ರಯತ್ನಿಸುತ್ತಾ ನೀವು ಅವರನ್ನು ಬೆನ್ನಟ್ಟುತ್ತೀರಾ ಎಂದು ನೋಡಲು ಕೆಲವರು ದೂರ ಸರಿಯುತ್ತಾರೆ. ಆದರೆ ವಿಷಯ ಇಲ್ಲಿದೆ, ಯಾರಾದರೂ ನಿಮ್ಮಿಂದ ದೂರ ಹೋಗುವುದು ಅಥವಾ ಕಾಲ್ ಮೆಸೇಜ್ ಮಾಡದೇ ಇರುವುದು ಯಾಕೆ ಎಂಬುದರ ಕಾರಣ ಏನೇ ಇರಲಿ, ಇದು ಅವರ ಭಾವನಾತ್ಮಕ ಪರಿಪಕ್ವತೆಯ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಎರಡನೆಯದಾಗಿ, ಅದರ ನಿಜವಾದ ಅರ್ಥವೇನು? ನಿಜವಾಗಿ ಹೇಳಬೇಕೆಂದರೆ, ಯಾರಾದರೂ ಕಾಳಜಿ ವಹಿಸಿದಾಗ ಅವರು ಕಾಣಿಸಿಕೊಳ್ಳುತ್ತಾರೆ. ಬಹುಶಃ ಪರಿಪೂರ್ಣವಾಗದಿಲ್ಲದಿರಬಹುದು, ಬಹುಶಃ ನಿರಂತರವಾಗಿ ಅಲ್ಲದಿದ್ದರೂ ಸ್ಥಿರವಾಗಿ. ಒಬ್ಬ ವ್ಯಕ್ತಿಯು ದಿನಗಟ್ಟಲೆ, ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಸುದ್ದಿ ಇಲ್ಲದೆ ಮೌನವಾಗಿದ್ದರೆ ಆ ಮೌನ ಅವರ ಉತ್ತರವಾಗಿದೆ. ಅಂದರೆ, ಅವರು ಯಾವಾಗಲೂ ಕೆಟ್ಟ ವ್ಯಕ್ತಿ ಎಂದು ಅರ್ಥವಲ್ಲ, ನೀವು ಇಷ್ಟ ಇಲ್ಲ ಎಂದರ್ಥವಲ್ಲ. ಅಂದರೆ, ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಎಂದರೆ ಅವರಿಗೆ ಆ ಆಯ್ಕೆಯು ಮುಖ್ಯವಾಗಿದೆ. ಅವರು ಅವರಿಗೆ ಮುಖ್ಯವಾದುದಕ್ಕೆ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಯಾರೂ 2 ಸೆಕೆಂಡ್ ಮೆಸೇಜ್ ಮಾಡಲು ಕೂಡ ಟೈಮ್ ಇಲ್ಲ ಅಥವಾ ಒಂದು ಮಾತನ್ನು ಹೇಳದೆ ಕಣ್ಮರೆಯಾದಾಗ ಅವರು ಉದ್ದೇಶಪೂರ್ವಕವಾಗಿ ಏನನ್ನಾದರೂ ವ್ಯವಹಾರ ಮಾಡುತ್ತಿದ್ದಾರೆ ಅಥವಾ ಇಲ್ಲ. ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ. ನೀವು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ತಮ್ಮ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ನಿಮಗೆ ತೋರಿಸಿದ್ದಾರೆ. ಈಗ ನನ್ನ ಪ್ರಶ್ನೆ, ನೀವು ಇದಕ್ಕೆ ರೆಡಿ ಇದ್ದೀರಾ? ಅಥವಾ ಅಯ್ಯೋ ಯಾಕೆ ಬಿಟ್ಟು ಹೋದರಂತ ಅವರಿಗೋಸ್ಕರ ನಿಮ್ಮ ಟೈಮನ್ನು ಮೀಸಲಿಟ್ಟಿದ್ದೀರಾ? ಸ್ವಲ್ಪ ಯೋಚಿಸಿ. ಮೂರನೆಯದಾಗಿ, ದೂರ ತಳ್ಳಿದಾಗ ಅಥವಾ ನಿರ್ಲಕ್ಷಿಸಲ್ಪಡುವುದರ ಭಾವನಾತ್ಮಕ ಪರಿಣಾಮ. ಅಂದರೆ, ನೀವು ಕಾಳಜಿ ವಹಿಸುವ ಯಾರೊಬ್ಬರಿಂದ ಇಗ್ನೋರ್ ಮಾಡುತ್ತಿದ್ದರೆ ಹೆಚ್ಚಿನ ಜನರು ಅದನ್ನು ಅರಿತುಕೊಳ್ಳುವುದಕ್ಕಿಂತ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚು ನೋವಿನಿಂದ ಇರುತ್ತಾರೆ, ಹೆಚ್ಚು ನೋವನ್ನು ಅನುಭವಿಸುತ್ತಾ ಇರುತ್ತಾರೆ. ನೀವು ನಿಮ್ಮನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ತಲೆಯಲ್ಲಿ 100 ಪ್ರಶ್ನೆಗಳನ್ನು ಹಾಕುತ್ತೀರಾ. ಕೊನೆಯಲ್ಲಿ ನಿಮಗೆ ಸಿಗುವುದೇನು? ಮೌನ ಮತ್ತು 100 ಉತ್ತರಿಸಲಾಗದ ಪ್ರಶ್ನೆಗಳು ಉಳಿಯುತ್ತವೆ. ಆದರೆ ಏನನ್ನಾದರೂ ಸ್ಪಷ್ಟಪಡಿಸೋಣ, ಅವರ ಮೌನವು ನಿಮ್ಮ ಮೌಲ್ಯವನ್ನು ಕುಗ್ಗಿಸಬಾರದು.
ನಾಲ್ಕನೆಯದಾಗಿ ನೀವು ಹೇಗೆ ಪ್ರತಿಕ್ರಿಯಿಸಬೇಕು. ಹಾಗಾದರೆ ಯಾರಾದರೂ ನಿಮ್ಮನ್ನು ಅವಾಯ್ಡ್ ಮಾಡಿದಾಗ ನೀವು ಏನು ಮಾಡುತ್ತೀರಿ? ನೀವು ಅವರ ಬೆನ್ನಟ್ಟುವುದಲ್ಲ, ಕಾಲ್, ಮೆಸೇಜ್ ಮಾಡು, ಪ್ರೀತಿ ಮಾಡು ಅಂತ ಬೇಡಿಕೊಳ್ಳುವುದಲ್ಲ. ಅವರ ಮೌನವು ನಿಮ್ಮ ಸ್ವಾಭಿಮಾನವನ್ನು ಕುಗ್ಗಿಸಲು ನೀವು ಬಿಡಬಾರದು. ಬದಲಾಗಿ ನೀವು ಕೂಡ ಮೌನವಾಗಿ ದೂರ ಸರಿಯಬೇಕು. ಎಲ್ಲಿಯವರೆಗೆ ಎಂದರೆ ನಿಮ್ಮ ಹಳೆಯ ವರ್ಷನ್ ಇದರಲ್ಲ, ಅವರು ಹೋದರು, ನೋ ಟೆಸ್ಟ್, ನೋ ರಿಯಾಕ್ಷನ್, ನೋ ಎಕ್ಸ್ಪ್ರೆಷನ್. ಮತ್ತು ಅವರಿಗೆ ಹುಚ್ಚು ಹಿಡಿಸುವುದು ಇದೆ. ಕೆಲವೊಮ್ಮೆ ಅವರಿಗೆ ಹುಚ್ಚು ಹಿಡಿಸುವುದು ಇದೆ. ನೀವು ಅವರನ್ನು ಬಿಟ್ರಿ ಅನ್ನೋ ಕಾರಣಕ್ಕಲ್ಲ, ನೀವು ಕೂಡ ಅವರನ್ನು ಅವಾಯ್ಡ್ ಮಾಡ್ತಾ ಇರ್ತೀರಲ್ಲ, ಆ ಕಾರಣಕ್ಕೆ. ನೀವು ಈಗ ಮುರಿದದ್ದು ಕೇವಲ ನಿಮ್ಮ ಕನೆಕ್ಷನ್ ಅಲ್ಲ, ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಪುನಃ ಅವರ ಬಳಿ ಬರುತ್ತೀರಾ ಅನ್ನುವ ಭ್ರಮೆ ಇದೆಯಲ್ಲ, ಅದನ್ನು ಮುರಿದ್ರಿ. ಸೊ ನೀವು ಅವರನ್ನು ದೂರ ಇಡಬೇಕು. ಹೇಗೆಂದರೆ ಸೇಡಿನಿಂದಲ್ಲ, ಆದರೆ ಸ್ವಾಭಿಮಾನದಿಂದ. ಇದು ಒಂದು ಒಳ್ಳೆಯ ಸಮಯ ನಿಮಗೆ ನಿಮ್ಮ ಬಗ್ಗೆ ನೀವು ಫ್ಯೂಚರ್ ಗೋಲು ತಲುಪಲು ಮತ್ತು ಮುಖ್ಯವಾಗಿ ನಿಮ್ಮ ಶಾಂತಿಯನ್ನು ರಕ್ಷಿಸಲು. ಏಕೆಂದರೆ ಯಾರಾದರೂ ನಿಮ್ಮನ್ನು ದೂರ ಮಾಡಿದಾಗ ಅಥವಾ ಒಂದು ಮಾತಿಲ್ಲದೆ ಹಿಂದಕ್ಕೆ ಎಳೆಯುವಾಗ ಅಂತರವನ್ನು ಕಾಪಾಡುವುದು ನಿಮ್ಮ ಕೆಲಸ. ನಿಮ್ಮ ಶಕ್ತಿಯನ್ನು ಹೊಂದಿಸಲು ಸಂವಹನ ಮಾಡುವುದು ನಿಮ್ಮ ಕೆಲಸ. ಅವರು ಹಾಗೆ ಮಾಡದಿದ್ದರೆ ಅದು ನಿಮಗೆ ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಹೇಳುತ್ತದೆ. ಐದನೆಯದಾಗಿ ಮೌನದಲ್ಲಿ ಅಡಗಿರುವ ಉಡುಗೊರೆ ಅಂದರೆ ಗಿಫ್ಟ್. ಹೆಚ್ಚಿನ ಜನರಿಗೆ ಅರಿವಿಲ್ಲದೆ ಇಲ್ಲಿ ಒಂದು ತಿರುವು ಇದೆ. ಕೆಲವೊಮ್ಮೆ ಮೌನವು ನಿಮಗೆ ಒಂದು ಆಶೀರ್ವಾದ. ಯಾಕೆಂದರೆ ಅದು ನಿಮಗೆ ಸ್ಪಷ್ಟತೆಯನ್ನೂ ನೀಡುತ್ತದೆ. ನೀವು ನಿಮ್ಮನ್ನು ಇಗ್ನೋರ್ ಮಾಡಿದವರ ಹಿಂದೆ ಬಿದ್ದಷ್ಟು ನಿಮ್ಮ ರೆಸ್ಪೆಕ್ಟ್ ಕಳೆದುಕೊಳ್ತೀರಾ. ಸೊ ಅವರು ಮೌನದಿಂದ ಇದ್ದಾಗ ಅವರ ಡಿಸಿಷನನ್ನು ಒಪ್ಪಿ ನಿಮ್ಮ ದಾರಿಗೆ ಬನ್ನಿ. ಇದು ಒಂದು ದೇವರು ಕೊಟ್ಟ ಗಿಫ್ಟ್ ಅಂತ ತಿಳಿದು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚಿಸಿ. ನಿಮ್ಮ ಗೋಲು ಕಡೆ ಫೋಕಸ್ ಮಾಡಿ. ಸೆಲ್ಫ್ ಲವ್ ಇನ್ಕ್ರೀಸ್ ಮಾಡಿ. ಒಳ್ಳೆಯ ವ್ಯವಹಾರದ ಸ್ಕಿಲ್ಗಳನ್ನು ಕಲಿತು ಒಳ್ಳೆಯ ಬಿಸ್ನೆಸ್ ನಡೆಸಿ. ನಿಮಗೋಸ್ಕರ ನೀವು ಬದುಕಬೇಕೇ ಹೊರತು ಬೇರೆಯವರಿಗೋಸ್ಕರ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅನ್ರಿಸೋಲ್ಡ್ ಇಶ್ಯೂಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ನಮಗೋಸ್ಕರ ಇರಬೇಕು. ಅದನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಯೋಚಿಸುತ್ತಾ ಇದ್ದರೆ ನಿಮ್ಮ ಟೈಮ್ ವೇಸ್ಟ್. ಬೇರೆಯವರಿಗೋಸ್ಕರ ಬದುಕಬೇಡಿ. ಮತ್ತೊಬ್ಬರ ಜೀವನಕ್ಕೆ ಕೈ ಹಾಕುವ ಬದಲು ಅಥವಾ ತಲೆ ಹಾಕುವ ಬದಲು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮ್ಮ ಗುರಿಯನ್ನು ಮುಟ್ಟಿ. ಆರನೆಯದಾಗಿ ಲಾಸ್ಟ್ ವರ್ಡ್ಸ್, ದೃಷ್ಟಿಕೋನದಲ್ಲಿ ಬದಲಾವಣೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ಕರೆ ಮಾಡುವುದನ್ನು ನಿಲ್ಲಿಸಿದಾಗ ಅಥವಾ ಮೆಸೇಜ್ ಕಳುಹಿಸುವುದನ್ನು ನಿಲ್ಲಿಸಿ ಮೌನವಾಗಿ ಬಿಡುತ್ತಾರೆ, ಆಗ ನೀವು ಭಯಪಡಬೇಡಿ, ಬೆನ್ನಟ್ಟಬೇಡಿ, ಅತಿಯಾಗಿ ಚಿಂತಿಸಬೇಡಿ. ಬದಲಾಗಿ ವಿರಾಮಗೊಳಿಸಿ ಫುಲ್ ಸ್ಟಾಪ್ ಕೊಡಿ. ಮತ್ತು ಈ ಮೌನವು ನಾನು ಯಾರೆಂದು ನಮಗೆ ತಿಳಿಸುತ್ತದೆ ಅಥವಾ ಅವರ ಯೋಗ್ಯತೆ ಎಷ್ಟಿದೆ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ಏಕೆಂದರೆ ಸರಿಯಾದ ವ್ಯಕ್ತಿ ನಿಮ್ಮನ್ನು ಗೌರವಿಸುವರು ಮತ್ತು ನಿಮ್ಮನ್ನು ಗೌರವಿಸುತ್ತಾರೆ ಕೂಡ, ನಿಜವಾಗಿಯೂ ಕಾಳಜಿ ವಹಿಸುತ್ತಾರೆ. ಆದರೆ ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಬಿಟ್ಟು ಹೋದರೆ ಅಕ್ಸೆಪ್ಟ್ ಮಾಡಿ. ನಿಜವಾಗಿ ಪ್ರೀತಿಸುವವರು ಎಷ್ಟೇ ಬ್ಯುಸಿ ಇದ್ದರೂ ಸ್ವಲ್ಪ ಟೈಮ್ ನಿಮಗೋಸ್ಕರ ಎತ್ತಿಡುತ್ತಾರೆ ಮತ್ತು ನಿಮ್ಮನ್ನು ಕೇರ್ ಮಾಡುತ್ತಾರೆ. ಒಂದು ವೇಳೆ ಅವರು ಬ್ಯುಸಿ ಇದ್ದರೂ ನಿಮ್ಮ ಹತ್ರ ಟೈಮ್ ಕೇಳಿ, ಅಂದರೆ ವಿಷಯಗಳನ್ನು ತಿಳಿಸಿ ನಿಮ್ಮಿಂದ ದೂರ ಇರುತ್ತಾರೆ ಅಥವಾ ಕಾಲ್ ಮೆಸೇಜನ್ನು ಸ್ವಲ್ಪ ದಿನ ಡಿಲೇ ಮಾಡಬಹುದು. ಮೌನ ನಿರಾಕರಣೆಯಲ್ಲ, ಅದು ಪುನರ್ನಿರ್ದೇಶನ. ಕೊನೆಯದಾಗಿ, ಕೆಲವರಿಗೆ ಪ್ರೀತಿ ಎಂದರೆ ಅನುಮಾನ, ಕೆಲವರಿಗೆ ಅದು ಸಂಬಂಧ, ಕೆಲವರಿಗೆ ಅದು ಸೆಂಟಿಮೆಂಟ್, ಆದರೆ ಕೆಲವರಿಗೆ ಅದೊಂದು ಪುಟ್ಟ ಜಗತ್ತು ಅಂತ ಹೇಳುತ್ತಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.